स्वागत है आपका बी न्यूज नेशन में। मैं हूं आबिद हुसैन शेख। एलपीजी गैस सप्लाई पर इमरजेंसी मीटिंग। कर्नाटका में कमर्शियल सिलेंडर्स की कमी पर सरकार अलर्ट। फूड मिनिस्टर मुनियप्पा का बड़ा बयान। कर्नाटक में कमर्शियल एलपीजी सिलेंडर्स की सप्लाई में कमी की खबरों के बीच राज्य सरकार ने इमरजेंसी मीटिंग बुलाई। फूड मिनिस्टर के.एच. मुनियप्पा ने आज एचपीसीएल, आईओसीएल और बीपीसीएल जैसे सरकारी ऑयल कंपनीज के अधिकारियों के साथ बैठक की। मीटिंग के बाद मुनियप्पा ने कहा कि लोगों को घबराने की ज़रूरत नहीं है और सरकार सिलेंडर्स की कोई आर्टिफिशियल स्टोरेज पैदा होने नहीं देगी राज्य में। इन्होंने बताया कि सीएम सिद्धरामैया ने भी सेंट्रल पेट्रोलियम मिनिस्टर हरदीप सिंह पुरी को लेटर लिखकर मुद्दा उठाया है। सरकार ने अभी हॉस्पिटल्स, हॉस्टल्स, स्कूल्स और कॉलेजेस जैसे ज़रूरी जगहों को प्रायोरिटी पर गैस सप्लाई देने का फैसला किया है। हॉस्टल्स और मैरिज हॉल जैसे सेक्टर्स पर अगले मीटिंग में फैसला लिया जाएगा। मुनियप्पा ने यह भी कहा कि ब्लैक मार्केटिंग पर सख्त नज़र रखी जा रही है। फूड डिपार्टमेंट, पुलिस और ऑयल कंपनी मिलकर जो भी सिलेंडर का स्टॉक करके महंगा बेचने की कोशिश करेगा उस पर कड़ी कार्रवाई की जाएगी। फिलहाल सरकार का कहना है कि सप्लाई बंद नहीं होगी, लेकिन सिचुएशन को देखते हुए अगले हफ्ते एक और मीटिंग में क्लियर डिसीजन लिया जाएगा। हालात ठीक भी हो गए तो 30 दिन लगेंगे नॉर्मल होने के लिए, कहा फूड मिनिस्टर ने। ಅದರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆಗ್ಬೋದು, ಹೋಟೆಲ್ಸ್ ಆಗ್ಬೋದು, ಎಸೆನ್ಷಿಯಲ್ ನಮಗೆ ಹಾಸ್ಪಿಟಲ್ ಬೇಕೇ ಬೇಕು, ಅದು ಮಾಡಲೇಬೇಕು. ಕಾಲೇಜ್ ಮಕ್ಕಳು, ಸ್ಕೂಲ್ಸು, ಇವಕ್ಕೆಲ್ಲ ನಾವು ಹಾಸ್ಟೆಲ್ಸು ಇವಕ್ಕೆ ಯಾವಕ್ಕೂ ನಿಲ್ಸೋಕ್ಕಾಗಲ್ಲ. ಮಕ್ಕಳು ಹಳ್ಳಿಯಿಂದ ಇಲ್ಲಿಂದ ಬಂದಿರ್ತಾರೆ, ಹಾಸ್ಟೆಲ್ಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿ ಇರ್ತಾರೆ, ಅವಕ್ಕೆಲ್ಲ ಪ್ರಯಾರಿಟಿಯಲ್ಲಿ ಇಟ್ಕೊಂಡಿದ್ವಿ. ಓನ್ಲಿ ನಾವು ಮನವಿ ಮಾಡೋದೇನೆಂದರೆ ಅಲರ್ಟ್ ಆಗಿರಬೇಕು. ಹೋಟೆಲ್ಸು, ಕಲ್ಯಾಣ ಮಂಟಪಸು ಇಂಥವು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿದಾಗ ವಿಲ್ ಕಮ್ ಔಟ್ ದಿಸ್ ಒನ್. ಇದು ಎಮರ್ಜೆನ್ಸಿ ಮೀಟಿಂಗ್ ಕರೆದು, ಯಾಕಂದರೆ ಪ್ಯಾನಿಕ್ ಆಗಬಾರ್ದು, ಆತಂಕ ಪಡಬಾರ್ದು. ಒಂದು ತಿಂಗಳಿಗೆ ಒಂದು ಸಿಲಿಂಡರ್ ಸಿಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೇಳೋಣ. ಒಂದು ವೇಳೆ ಯುದ್ಧ ನಿಂತೋದ್ರೆ, ಯುದ್ಧ ನಿಂತರೂ ಕೂಡ 30 ದಿನ ಬೇಕು. ಅದು ನಾರ್ಮಲ್ಗೆ ಪ್ರೊಸೀಜರ್ಗೆ ಬರಬೇಕಾದ್ರೆ 1 ತಿಂಗಳು. ಯುದ್ಧ ನಿಂತಿದೆ ಇವತ್ತಂದರೆ 1 ತಿಂಗಳು. ಅಮೇರಿಕಾದಿಂದ ಬರ್ತಾ ಇದೆ, ರಷ್ಯಾದಿಂದ ಬರ್ತಾ ಇದೆ, ನ್ಯಾಚುರಲ್ ಆಗಿ ಮೊದಲಿನಿಂದ ಬರ್ತಾ ಇದ್ದಂಗೆ ಬರ್ತಾ ಇದೆ, ಅದು ನಿಂತಿಲ್ಲ. ಬಟ್ ಅರೇಬಿಯನ್ ಕಂಟ್ರೀಸಿದ್ದು ಲಯನ್ ಶೇರ್ ಅಲ್ಲೇ ಬರ್ತಾ ಇದೆ, ಅದು ನಿಂತಿರೋದ್ರಿಂದ ಅಷ್ಟು ಆತಂಕ ಇದೆ. ಆದರೆ ಇವರು ಗ್ರಾಹಕರು ಆತಂಕ ಪಡೋಂಗಿಲ್ಲ. ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಡು ಮಾಡಿದ್ದೀವಿ. ಊಟ ಕಟ್ ಮಾಡಿದ್ದಾರೆ ಸರ್, ಮಧ್ಯಾಹ್ನ ಊಟ ಕೊಡಲ್ಲ, ರಾತ್ರಿ ಊಟ ಕೊಡಲ್ಲ ಅಂತ ನೋಟಿಸ್ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಪಿಜಿಗಳಿದೆ, ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ನಮ್ಗೆ ಊಟ ಕೊಡೋಕ್ಕಾಗಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ನಾವೇನು ಮಾಡೋಣ? ಇಲ್ಲ, ಅದರ ಬಗ್ಗೆ ನಾವೀಗ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಹಾಸ್ಪಿಟಲ್ಸ್, ಕಾಲೇಜಸ್, ಹಾಸ್ಟೆಲ್ಸ್ ಇದಕ್ಕೆ ಪ್ರಯಾರಿಟಿ ಮೇಲೇ ಕೊಡಬೇಕು ಅಂತೇಳಿ ಹೇಳಿದೆ. ಅದಕ್ಕೇನಾದ್ರೂ ಕಡಿತ ಮಾಡಿದ್ರೆ ಸಂಪೂರ್ಣವಾಗಿ 100% ಪೂರೈಕೆ ಆಗುತ್ತೆ. ಅದರಲ್ಲಿ 100% ಅಲ್ಲ, ಸ್ವಲ್ಪ ಮಿನಿಮಮ್ ಕಡಿತ ಇರ್ತದೆ. ಬಟ್ ಈಗ ಮಕ್ಕಳು ಶಾಲೆ ಮನೆಯಿಂದ ಬಂದಿರ್ತಾರೆ, ಅವ್ರು ಅಲ್ಲೇ ಹಾಸ್ಟೆಲ್ ಓದ್ತಾರೆ, ಅವ್ರು ಊಟ ಕೊಡಲೇಬೇಕಾಗ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ವಾರದೊಳಗಡೆ ಇನ್ನೊಂದು ಲೆವೆಲ್ ಮೀಟಿಂಗ್ ಮಾಡಿ ಹೌ ಟು ಅಡ್ರೆಸ್ ದೀಸ್ ಥಿಂಗ್. ಈಗ ಸದ್ಯಕ್ಕೆ ನಡೀತದೆ, ಏನು ತೊಂದರೆ ಇಲ್ಲ ಸರ್. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಬ್ಲ್ಯಾಕ್ ಮಾರ್ಕೆಟ್ ತುಂಬ ಜಾಸ್ತಿ ಆಗ್ತಿದೆ ಸರ್. 2800ರಿಂದ 3000 ರೂಪಾಯಿವರೆಗೆಲ್ಲ ಹೋಗ್ತಾ ಇದೆ. ಅದನ್ನು ತಡೆಗಟ್ಟೋದಕ್ಕೆ ಏನು ಕ್ರಮ ಇದೆ? ಈಗ ನಾವು ಅದಕ್ಕೊಂದು ಕೋಆರ್ಡಿನೇಷನ್ ಮಾಡಿಕೊಂಡು ಫುಡ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪುಟ್ ಟುಗೆದರ್ ನಾವು ಒಂದು ಬಹಳ ಎಚ್ಚರಿಕೆಯಿಂದ ಅದನ್ನು ನಿಗಾ ಮಾಡಬೇಕು. ಯಾರೂ ಕೂಡ ಮಾಡಿದ್ರೆ ಶಿಸ್ತಿನ ಕ್ರಮ, ಬಹಳ ಕಠಿಣವಾದ ಕ್ರಮ ತಗೊಂಡು. ಇಂಥ ಕಷ್ಟ ಕಾಲದಲ್ಲಿ ಎಲ್ಲರೂ ಕೋಆಪ್ರೇಟ್ ಮಾಡೋದು. ಬ್ಲ್ಯಾಕ್ ಮಾರ್ಕೆಟ್ ಮಾಡೋದು, ಸಿಲಿಂಡರ್ ಜಾಸ್ತಿ ಬುಕ್ ಮಾಡೋದು, ಸಿಲಿಂಡರ್ ಬುಕ್ ಮಾಡಿ ಬೇರೆಯವ್ರಿಗೆ ಮಾರೋದು, ಅದನ್ನು ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಬಹಳ ಕಟ್ಟುನಿಟ್ಟು ಕ್ರಮವನ್ನು ತೆಗಿತೀವಿ. ಅದನ್ನು ಕೂಡ ಸಪ್ರೇಟ್ ಸರ್. ಆಮೇಲೆ ಈ ಕೆಲವೊಂದು ಏಜೆನ್ಸಿಗಳು ಇದನ್ನೇ ಇದ್ದದ್ದೇ ಒಂದು ನೆಪವಾಗಿಟ್ಕೊಂಡು ಸ್ಟಾಕ್ ಮಾಡಿಕೊಂಡು ಈ ಸ್ಟಾಕ್ ಇಲ್ಲ ಅಂತ ಗ್ರಾಹಕರಿಗೆ ಹೇಳ್ತಾರೆ. ಅದ್ರ ಬಗ್ಗೆ ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ, ಯಾವ ಡಿಸ್ಟ್ರಿಬ್ಯೂಟರ್ ಕೂಡ 1 ತಿಂಗಳಲ್ಲಿ 1 ಸಿಲಿಂಡರ್ ಕೊಡೋದಕ್ಕೆ ಇಲ್ಲ ಅಂತ ಹೇಳೋಂಗಿಲ್ಲ. ದಟ್ ಈಸ್ ದಿ ಅಶ್ಯೂರೆನ್ಸ್ ಗಿವನ್ ಬೈ ದಿ ಆಯಿಲ್ ಕಂಪ್ನಿ. ಅದರಿಂದ ಅವರು ಹೆಚ್ಚಿಗೆ ಒತ್ತಾಯ ಮಾಡೋಂಗಿಲ್ಲ, ಇಲ್ಲ ಅಂತ ಪೂರ್ತಿ ಹೇಳೋಂಗಿಲ್ಲ. ಇದು ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ.
ಅವ್ರು ಯಾರು ಕೂಡ ಆ ರೀತಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋಗಲ್ಲ, ಬ್ಲ್ಯಾಕ್ ಮಾರ್ಕೆಟ್ ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಕ್ರಮ ತಗೊತೀವಿ, ನಾವು ಅದನ್ನು ಅಷ್ಟು ಸಲೀಸಾಗಿ ಬಿಡಲ್ಲ. ಇಂಥ ಕಷ್ಟಕಾಲದಲ್ಲಿ ಆಕ್ಷನ್ ಅನ್ನೋದಕ್ಕಿಂತ ನಾನು ಅಪೀಲ್ ಮಾಡ್ತೀನಿ, ಇಂಥ ಕೆಲಸಗಳು ಕೈ ಹಾಕಬೇಡ್ರಿ, ಕಷ್ಟಕಾಲದಲ್ಲಿ ಸಹಕರಿಸಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಸಿಗಲಿಲ್ಲ ಸರ್, ಕಮರ್ಷಿಯಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರಿ. ಯಾವಾಗಿಂದ ಸಂಪೂರ್ಣ ಸ್ಟಾಪ್ ಆಗುತ್ತೆ ಪೂರೈಕೆ ಕಮರ್ಷಿಯಲ್? ಸ್ಟಾಪ್ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಇಲ್ಲ, ಪರಿಸ್ಥಿತಿ ಹಂಗಿದೆ. ವಿಲ್ ಟೇಕ್ ಅಪ್ ವಿತ್ ನೆಕ್ಸ್ಟ್ ವೀಕಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವರು ನೇರವಾಗಿ ಅವರೇ ಕಂಪ್ಲೀಟ್ ನೋ ಅವ್ರಿಗೇನಾಗಿದೆ, ಇದು ಸ್ಟೇಟ್ ಆರ್ಗನೈಜೇಷನ್ಸ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್. ಎಲ್ಲಿಂದ ಪೂಲ್ ಮಾಡ್ತಾರೆ, ಎಲ್ಲೆಲ್ಲಿ ಅವೈಲೇಬಲ್ ಇದೆ, ರಷ್ಯಾನಿಂದ ಎಷ್ಟು ಬರ್ಬೋದು, ಅದರದ್ದು ಅರೇಬಿಯನ್ ಕಂಟ್ರೀಸಿಂದ ಎಷ್ಟೆಷ್ಟು ಪೂಲ್ ಮಾಡ್ಬೋದು, ಅದನ್ನು ನಡೀತಾ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅದು ನಡೀತಾ ಇದೆ. ಪೂರೈಕೆ ಸ್ಟಾಪ್ ಮಾಡಿ ಮುಂದಿನ ವಾರ ನಿರ್ಧಾರ ಮಾಡ್ತೀರಾ? ಪೂರೈಕೆ ಸ್ಟಾಪ್ ಮಾಡೋದಿಲ್ಲ. और खबरों के लिए देखते रहिए बी न्यूज़ नेशन।